सोशल मीडिया पर ऐसे वीडियो मत डालो जिससे माहौल खराब हो। कृपया कानून को अपने हाथ में मत लो। इंस्टाग्राम, फेसबुक और यूट्यूब पर मेरी वीडियो जहां जहां तक पहुंच रही है, मैं सबसे हाथ जोड़कर निवेदन करता हूं कि शांति बनाए रखें और कानून का सम्मान करें। बसवा कल्याण की पब्लिक से खास गुजारिश है कि ऐसे वीडियो सोशल मीडिया पर अपलोड न करें। वीडियो फैलाने से माहौल खराब होता है, इसलिए शांति और भाईचारा बनाए रखें। हम सब मिलकर प्यार, अमन और भाईचारा बनाए रखें। ಮಾರ್ಚ್ 3ನೇ ತಾರೀಕು ಈವ್ನಿಂಗ್ ಸುಮಾರು 8 ಗಂಟೆಗೆ ಬಸವ ಕಲ್ಯಾಣ ಟೌನ್ಗೆ ಸೇರುವ ಯಾತ್ರಿ ನಿವಾಸ್ ಪಾರ್ಕಲ್ಲಿ ಇಬ್ಬರು ಹಿರಿಯರು ವಾಕಿಂಗ್ ಮಾಡ್ತಾ ಇರ್ತಾರೆ. ಅದೇ ಪಾರ್ಕ್ ಗೇಟ್ ಕಡೆ 6 ಯುವಕರು ಸೇರಿಕೊಂಡು ಕುಡಿದ ಅಮಲಿನಲ್ಲಿ ನ್ಯೂಸೆನ್ಸ್ ಮಾಡ್ತಿರುವಾಗ ಅವರಿಗೆ ಬುದ್ಧಿಮಾತು ಹೇಳಬೇಕಂತ ಇಬ್ಬರು ಹಿರಿಯರು ಅವರ ಕಡೆ ಹೋದಾಗ ವಾಗ್ವಿವಾದ ಬೆಳೆದು 6 ಯುವಕರು ಈ ಇಬ್ಬರು ಹಿರಿಯರ ಮೇಲೆ ಹಲ್ಲೆ ಮಾಡಿರ್ತಾರೆ. ಹಲ್ಲೆಗೆ ಒಳಗಾದ ಈ ಇಬ್ಬರು ಬಸವ ಕಲ್ಯಾಣ ಟೌನ್ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು 6 ಆರೋಪಿಗಳನ್ನು ಹಿಡಿಯಬೇಕೆಂದು ಹೊರಟಿದ್ದಾಗ ಸ್ಟೇಷನ್ ಮುಂದೆ ಒಂದು ಸಮುದಾಯಕ್ಕೆ ಸೇರಿದ ಜನರು ಸೇರಿಕೊಂಡು ಅಡೆತಡೆ ಮಾಡಿ ನಮ್ಮ ವೆಹಿಕಲ್ಸ್ಗೆ ಅಡ್ಡ ಬಂದು ನಮ್ಮ ಕಾರ್ಯಾಚರಣೆಗೆ ತೊಂದರೆ ಮಾಡಿದ್ದಾರೆ. ಅವರನ್ನು ಶಾಂತಿಯುತವಾಗಿ ಅವರನ್ನು ಡಿಸ್ಪರ್ಸ್ ಮಾಡಬೇಕೆಂದು ಪ್ರಯತ್ನ ಮಾಡಿದ್ರೂ ನಮಗೆ ಸಹಕಾರ ನೀಡದಿದ್ದರಿಂದ ಅವರ ಮೇಲೆ ಕೂಡ ಒಂದು ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ಮೊದಲನೇ ಪ್ರಕರಣ ಹಲ್ಲೆ ಮಾಡಿದ್ದ ಆರೋಪಿಗಳನ್ನು ಅದೇ ದಿನ ನೈಟ್ 5 ಜನರನ್ನು ನಾವು ಹಿಡಿದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಇನ್ನೊಬ್ಬ 6ನೇ ಆರೋಪಿಯನ್ನು ಕೂಡ ಹಿಡಿದು ನಾವು ಸದ್ಯ ಜುಡಿಷಿಯಲ್ ಕಸ್ಟಡಿಗೆ ನಾವು ಒಪ್ಪಿಸ್ತಾ ಇದ್ದೇವೆ. ಅದೇ ರೀತಿ 2ನೇ ಪ್ರಕರಣದಲ್ಲಿ ಭಾಗಿಯಾದವರನ್ನ ಸಿಸಿಟಿವಿ ಮುಖಾಂತರ ನಾವು ಪತ್ತೆ ಮಾಡಿ ಅವರ ಮೇಲೇನೂ ಕೂಡ ನಾವು ಕಾನೂನು ಕ್ರಮ ಜರುಗಿಸ್ತಾ ಇದ್ದೇವೆ. 2 ಎಫ್ಐಆರ್ಗಳನ್ನು ದಾಖಲಿಸಿಕೊಂಡು ಇನ್ವೆಸ್ಟಿಗೇಷನ್ ಪಾರದರ್ಶಕವಾಗಿ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಈ 2